ಕಾನ್ಫಿಡೆಂಟ್ ಗ್ರೂಪ್ ನಿಮಗೆ ಗೊತ್ತಿರೋ ಹಂಗೆ ನಾವೊಂದು ರಿಯಲ್ ಎಸ್ಟೇಟ್ ಕಂಪನಿ. ನಾವು ಈಗ ಆಲ್ಮೋಸ್ಟ್ 200 ಪ್ರಾಜೆಕ್ಟ್ ಮಾಡಿದೀವಿ. ಇವಾಗ ದುಬೈನಲ್ಲೂ ಲಾಂಚ್ ಮಾಡಿದೀವಿ. ನಮ್ಮ ಕೆಲವು ಪ್ರಾಜೆಕ್ಟ್ ಡೆಲಿವರಿನೂ ಆಗಿದೆ, ಇನ್ನು ಕೆಲವು ಪ್ರಾಜೆಕ್ಟ್ ಕನ್ಸ್ಟ್ರಕ್ಷನ್ ನಲ್ಲೂ ನಡೀತಿದೆ. ನಾವು ಒಂದು ಡಿಫರೆಂಟ್ ಕಂಪನಿ. ನಾವು ಸಾಲ ತಗೊಳಲ್ಲ, ಬ್ಯಾಂಕ್ ಲೋನ್, ಪ್ರೈವೇಟ್ ಲೋನ್, ಇನ್ವೆಸ್ಟರ್ ಲೋನ್ ಏನೂ ತಗೊಂಡಿಲ್ಲ. ದೇವರ ಕೃಪೆಯಿಂದ ನಾನು ನನ್ನ ಟೀಮು 16 ಗಂಟೆ ಕೆಲಸ ಮಾಡ್ತೀವಿ. ಕೆಲಸ ಮಾಡಿ ನಾವು ದುಡಿದು ಆ ದುಡ್ಡಲ್ಲಿ ನಾವು ಪ್ರಾಜೆಕ್ಟ್ಸ್ ಮಾಡ್ತೀವಿ. ನಾವು ಇದುವರೆಗೂ ಬ್ಯಾಂಕ್ ಲೋನು ತಗೊಳಕ್ ಹೋಗಿಲ್ಲ. ಅಂದ್ರೆ ಅದು ಯಾಕೆ ಆತರ ಮಾಡ್ತೀನಿ ಅಂತ, ನಾನಿಲ್ಲೇ ಮಾರ್ಕೆಟಿಂಗ್ ಬಂದಿಲ್ಲ, ನಾನದು ಹೇಳ್ಬೇಕು ಯಾಕೆ ಅಂತ. ನಾವು ಮಾಡ್ತಿರೋದು, ನಾವು ಕನಸು ಮಾಡ್ತಿರೋದು, ಕನಸು ಡ್ರೀಮ್. ಅದು ಎಷ್ಟೋ ಜನರು ಗ್ರಾಹಕರು ಅದು ತಗೊಂಡವರು ಆ ಕನಸಿನ ಮೇಲೆ ಬಂದು ನಮ್ಗೆ ದುಡ್ಡು ಕೊಡ್ತಾರೆ. ಅದ್ರ ಮೇಲೆ ನಾವು ಲೋನ್ ತಗೊಂಡು ಕನ್ಸ್ಟ್ರಕ್ಷನ್ ಲೋನು, ಈ ಲೋನು, ಆಳು ಮೂಳು ತಗೊಂಡ್ರೆ ನಾಳೆ ದಿವಸ ರಿಸೆಷನ್ ಬಂದ್ರೆ ಏನಾಗುತ್ತೆ, ಅವ್ರ ಕನಸುಗಳೆಲ್ಲ ಕಿತ್ತೋಗುತ್ತೆ. ಸೊ ಇದುವರೆಗೂ ನಾನು 3 ರಿಸೆಷನ್ ನೋಡಿದ್ದೀನಿ. ಯಾವುದೇ ರಿಸೆಷನ್ ನಲ್ಲೂ ಕಾನ್ಫಿಡೆಂಟ್ ಗ್ರೂಪ್ ಸ್ಟಾಪ್ ಮಾಡಿಲ್ಲ. ಕನ್ಸ್ಟ್ರಕ್ಷನ್ ಸಂಬಳ ಕೊಟ್ಟಿದೀವಿ, ಸ್ಯಾಲರಿ ಕೊಟ್ಟಿದೀವಿ. ಯಾಕೆ ಅಂದ್ರೆ ಸಾಲ ತೀರ್ಸಕ್ಕಿಲ್ಲ, ಬಡ್ಡಿ ಕಟ್ಟಂಗಿಲ್ಲ. ಕೋವಿಡ್ ಸಮಯದಲ್ಲಿ ಎಲ್ಲರೂ ಜನರನ್ನ ಕಳಿಸ್ತಾ ಇದ್ರು. ನಾನು ರೆಕ್ರೂಟ್ಮೆಂಟ್ ಮಾಡಿದೆ, ಬೋನಸ್ ಕೊಟ್ಟೆ, ಇನ್ಕ್ರಿಮೆಂಟ್ ಕೊಟ್ಟೆ ಸ್ಟಾಫ್ಗೆ. ನಾನು ಹೇಳಿದೆ, ಇವಾಗ ರಿಸೆಷನ್ ಅಂತ ಹೇಳಿ ಕೋವಿಡ್ ಬಂತು ಅಂತ ಹೇಳಿ ನಮ್ಮ ಸ್ಟಾಫ್ಗಳಿಗೆ ನಾವು ಸ್ಯಾಲರಿ ಕೊಡಲ್ಲ. ಹಾಗಾದ್ರೆ ಎಂತ ಗಣ್ಯ ಬಿಸ್ನೆಸ್ ಮ್ಯಾನ್ ನಾನು. ಅಷ್ಟು ನನಗೆ ನನ್ನ ಸ್ಟಾಫ್ ನ ನೋಡ್ಕೊಳಕ್ ಆಗಿಲ್ಲ ಅಂದ್ರೆ ಎಷ್ಟು ಕೆಟ್ಟ ಬಿಸ್ನೆಸ್ ಮ್ಯಾನ್ ಆಗಿರ್ಬೇಕು. ಸೊ ಅವರು ನಮ್ಮನ್ನ ನಂಬ್ಕೊಂಡ್ ಬಂದಿದ್ದಾರೆ. ನಾವು ಒಂಥರ ದೊಡ್ಡ ಮರ ಇದ್ದಂಗೆ. ನಮಗೆ ನಮ್ ಜೊತೆಗಿರೋನೇ ಕಾಪಾಡಕ್ ಆಗಿಲ್ಲ ಅಂದ್ರೆ, ನಮ್ ಸ್ಟಾಫ್ ನೇ ಕಾಪಾಡಕ್ ಆಗಿಲ್ಲ ಅಂದ್ರೆ ಮತ್ತೆ ನಾವು ಕಸ್ಟಮರ್ಸ್ ನಿಂಗೆ ಕಾಪಾಡಕ್ ಆಗುತ್ತೆ. ಸೊ ಆ ಸಮಯದಲ್ಲಿ ಬೋನಸ್ ಇನ್ಕ್ರಿಮೆಂಟ್ ಕೊಟ್ಟೆ. ನಾನು ಹೇಳಿದೆ, ಇದಪ್ಪ ಕೋವಿಡ್ ಬರುತ್ತೆ ಹೋಗುತ್ತೆ, ಒಬ್ಬ ಸ್ಟ್ರಾಂಗ್ ಬಿಸ್ನೆಸ್ ಮ್ಯಾನ್ ಅದೆಲ್ಲ ಮಾಡ್ಬೇಕು ಅಂತ. ಮೊನ್ನೆ ಈ ಬಿಗ್ ಬಾಸ್ ಅಲ್ಲಿ ನಾನು ಪ್ರೈಸ್ ಕೊಡ್ತಾ ಇರ್ತೀನಿ. ಅನುಷ್ ಅವರು, ನೀವು ಬಿಗ್ ಬಾಸ್ ಅಲ್ಲಿ ಇದ್ರಿ, ನೀವೆಲ್ಲ ಅನ್ಕೋತೀರಾ ನಾನ್ ಡಿಸೈಡ್ ಮಾಡ್ತೀನಿ ಬಿಗ್ ಬಾಸ್ ಅಲ್ಲಿ. ನನಗೇನ್ ಸಮಾಧಾನ ಇಲ್ಲ, ಅದು ಅವರು ಟೀಮು, ಅವ್ರ ಪ್ರಾಸೆಸ್ ಇದೆ. ಹನುಮಂತ ಅನ್ನೋನಿಗೆ 50 ಲಕ್ಷ ಬಂತು. ಎಲ್ರೂ ಖುಷಿ ಬಿದ್ರು, ಬಡವನಿಗೆ ಸಿಕ್ತು, ಒಳ್ಳೆ ಹುಡುಗ ಅಂತ. ಒಂದು ಸ್ವಲ್ಪ ಜನ ಕಮೆಂಟ್ ಮಾಡಿದ್ರು, ಏನಪ್ಪಾ ಬಿಗ್ ಬಾಸ್ ಅಲ್ಲಿ ಕೊಟ್ಟೆ, ಈ ಸೊಸೈಟಿಗೆ ಏನಾಗುತ್ತೆ ಅಂತ. ಅವಾಗೊಂದು ಕಮಿಟ್ಮೆಂಟ್ ಮಾಡಿದೆ, ಬಿಗ್ ಬಾಸ್ ಅಲ್ಲಿ 50 ಲಕ್ಷ ಕೊಟ್ಟೆ. ಈಗ 1 ಕೋಟಿ ರೂಪಾಯಿ 201 ಮಕ್ಕಳಿಗೆ ಈ ವರ್ಷ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀನಿ. 1 ಕೋಟಿ ರೂಪಾಯಿ ಅಂದ್ರೆ ನನಗೆ ದೇಶ ಪೂರ್ತಿ ಮುಟ್ಟಕ್ಕಾಗಲ್ಲ, ಬಟ್ ನನ್ಗಾಗೋದೆಲ್ಲ ನಾನು ಮಾಡ್ತೀನಿ. ಇವತ್ತೊಂದು ಒಳ್ಳೆ ಕೆಲಸ ಮಾಡಿದ್ರು ಇವರು, ದೀಪ ಹಚ್ಚಿಲ್ಲ. ಒಂದು ಗಿಡ ತಗೊಂಬಂದ್ರು, ಗಿಡಕ್ಕೆ ನೀರ್ ಹಾಕಿದ್ರು. ಆ ಗಿಡ ಕೊಟ್ಬಿಡ್ರಪ್ಪ, ನಾನು ನಮ್ಮ ಮನೇಲಿ ಇಡ್ತೀನಿ. ನಿಜವಾಗ್ಲೂ ಇಲ್ಲೆಲ್ಲ ಎಡಕ್ ಹೋಗ್ಬಿಡಿ, ಅವ್ರು ಎಡಕ್ ಬಿಡಲ್ಲ, ದಯವಿಟ್ಟು ಕೊಟ್ಬಿಡಿ. ನಾನೊಬ್ಬ ಪರಿಸರ ಪ್ರೇಮಿ. ನಾವು ಜೀವನದಲ್ಲಿ ಏನಾರೋ ಮಾಡ್ಕೊಂಡು ಹೋಗ್ತೀವಿ.